ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಮಸಾಲಾ ಬಾಕ್ಸ್, ಆರೋಗ್ಯಕರ ಒಗ್ಗರಣೆ ಡಬ್ಬಿ ಜೊತೆಗೆ ನನ್ನ ಫುಡ್ ಫ್ಯಾಕ್ಟ್ರಿ ಐಟಮ್ಸ್ ಅಂದರೆ ನನ್ನ ಅಡುಗೆ ಮನೆಯಲ್ಲಿರುವ ಆರೋಗ್ಯವನ್ನು ಹೆಚ್ಚಿಸುವಂತಹ ಆಯುಧಗಳನ್ನ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ, ಓಕೆನಾ? ನೋಡಿ, ಇದು ನನ್ನ ಮಸಾಲಾ ಬಾಕ್ಸ್. ನನ್ನ ಒಗ್ಗರಣೆ ಡಬ್ಬಿಲಿ ಎಲ್ಲ ಮನೇಲಿ ಇರುವಂಥದ್ದೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಎಕ್ಸ್ಟ್ರಾ ಒಂದು ಐಟಮ್ ಇರುತ್ತೆ ಬಿಳಿ ಎಳ್ಳು. ನಾನು ಎಲ್ಲ ಅಡುಗೆಗಳಿಗೂ 1 ರಿಂದ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಬಳಸ್ತೀನಿ ಕ್ಯಾಲ್ಶಿಯಮ್ಗೋಸ್ಕರ. ಇನ್ನೊಂದು ಬಾಕ್ಸಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿರ್ತೀನಿ. ಇದರಲ್ಲಿ ನೋಡಿ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ, ಅವು 4 ಇರುತ್ತೆ. ನಾನು ಬೇರೆ ರೀತಿಯ ಮಸಾಲ ಸ್ಪೈಸಸ್ ಯಾವುದನ್ನು ಬಳಸಲ್ಲ, ಇಷ್ಟನ್ನೇ ಬಳಸ್ತೀನಿ. ಮಸಾಲ ಪಲಾವ್ಗೂ, ವೆಜ್ ಬಿರಿಯಾನಿ ಮಾಡಿದ್ರು ಎಲ್ಲದಕ್ಕೂ ಅದನ್ನೇ ಬಳಸ್ತೀನಿ. ಇಷ್ಟು ನನ್ನ ಒಗ್ಗರಣೆ ಡಬ್ಬಿಯಲ್ಲಿ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ನನ್ನ ಮಸಾಲ ಪೌಡರ್ ಒಗ್ಗರಣೆ ಡಬ್ಬಿ. ಇದರಲ್ಲಿ ಶುದ್ಧವಾದ ಅರಿಶಿನ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಸಾಂಬಾರು ಪುಡಿ, ಸಾಸಿವೆ ಪುಡಿ, ಮೆಂತೆ ಪುಡಿ, ಗರಂ ಮಸಾಲ ಇಷ್ಟು ಇರುತ್ತೆ. ಇದ್ರ ಜೊತೆಗೆ ಧನಿಯಾ ಪುಡಿ, ಬರೀ ಧನಿಯಾ ಮಾತ್ರನೇ ಹಾಕ್ಬಿಟ್ಟು ಪೌಡರ್ ಮಾಡ್ಕೊತೀನಿ. ಅದ್ರ ಧನಿಯಾ ಪುಡಿ ಸಪ್ರೇಟಾಗಿರುತ್ತೆ. ಯಾವುದಾದ್ರೂ ಸ್ಪೆಷಲ್ ಕರಿಗಳಿಗೆ ಇಲ್ಲಾಂದರೆ ಪಲ್ಯಗಳಿಗೆ ಹಾಕೋತೀನಿ. ನೆಕ್ಸ್ಟ್ ಪಲ್ಯದ ಪುಡಿ. ನಮ್ಮ ಕಡೆ ಇದು ತುಂಬ ಫೇಮಸ್ಸು, ಎಲ್ಲ ಪಲ್ಯಗಳಿಗೂ ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಕಡಲೆ, ಹುರಿಗಡಲೆ, ಒಣ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಖಾರ ಇಷ್ಟನ್ನು ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೋತೀವಿ. ಇದನ್ನು ಬೀನ್ಸ್ ಪಲ್ಯಕ್ಕೆ, ಗೋರಿಕಾಯಿ ಪಲ್ಯಕ್ಕೆ, ಕೆಲವು ಸ್ಪೆಷಲ್ ಪಲ್ಯಗಳಿಗೆ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಮಾಡಿ ತೋರಿಸ್ತೀನಿ ಒಂದ್ಸಲ. ನೆಕ್ಸ್ಟ್ ಇದು ಗೊಜ್ಜಿನ ಸಾಂಬಾರು ಪುಡಿ. ಅಂದರೆ ಬಸ್ಸಾರು, ಬೇಳೆ ಸಾಂಬಾರಿಗೆ ಬಿಟ್ಬಿಟ್ಟು ಮಿಕ್ಕಿದ ಯಾವುದೇ ಕರ್ರಿ ಮಾಡಿದ್ರು, ಗೊಜ್ಜು ಮಾಡಿದ್ರು ಈ ಪೌಡರ್ನ ಬಳಸ್ತೀವಿ. ಇದಕ್ಕೆ ಕೆಲವು ಸ್ಪೈಸಸ್ಸು ಮತ್ತು ಬೆಳ್ಳುಳ್ಳಿನೂ ಎಲ್ಲನೂ ಬಳಸಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಅಜ್ವೈನ್, ಓಂ ಕಾಳು. ಪ್ರತಿದಿನ ತಿಂಡಿ ಆದಮೇಲೆ, ಊಟ ಆದಮೇಲೆ ಓಂ ಕಾಳನ್ನ ತಿನ್ನೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ನಾನು ತಿಂತೀನಿ, ಮನೇಲಿ ಎಲ್ಲರಿಗೂ ಕೊಡ್ತೀನಿ. ಒಂದು ಅರ್ಧ ಸ್ಪೂನಷ್ಟು ತಿಂತೀವಿ. ಇದ್ರ ಜೊತೆಗೆ ಫೆನಲ್ ಸೀಡ್ಸ್, ಸೋಂಪು ನಮ್ಮ ಜೀರ್ಣಶಕ್ತಿನ ಹೆಚ್ಚಿಸುತ್ತೆ. ಪ್ರತಿದಿನ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ 1 ಸ್ಪೂನಷ್ಟು ಚೆನ್ನಾಗಿ ಅಗ್ದು ತಿಂದರೆ ಡೈಜೆಷನ್ ಇಂಪ್ರೂವ್ ಆಗೋಗುತ್ತೆ. ಮಕ್ಕಳಿಗೆ ತಪ್ಪದೆ ಅಭ್ಯಾಸ ಮಾಡಿಸಿ, ಓಕೆನಾ? ನೆಕ್ಸ್ಟ್ ಹಿಂಗು. ನಾನು ಮಾಡೋವಂಥ ಪ್ರತಿಯೊಂದು ಅಡುಗೆಯಲ್ಲೂ ಹಿಂಗೆ ಹಾಕ್ತೀನಿ. ಹಿಂಗು ಒಳ್ಳೆ ಕಂಪ್ನಿದು ನೋಡಿ ತೊಗೊಳ್ಳಿ. ಅದರಲ್ಲಿ ಮೈದಾ ಇರಬಾರ್ದು, ರಿಫೈನ್ಡ್ ವೀಟ್ ಫ್ಲೋರ್ ಇರಬಾರ್ದು. ಅದನ್ನು ಹುಡುಕ್ಬಿಟ್ಟು ತೊಗೊಳ್ಳಿ. ಇದರಲ್ಲಿ ಬರೀ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟು, ಹಿಂಗು ಬಳಸಿದ್ದಾರೆ. ಅದಕ್ಕೋಸ್ಕರ ಹುಡುಕ್ಬಿಟ್ಟು ತೊಗೊಂಡೆ, ಚೆನ್ನಾಗಿದೆ. ನೆಕ್ಸ್ಟ್ ಮೆಂತೆಕಾಳು. ನಾನು ಪ್ರತಿದಿನ ರಾತ್ರಿ 1 ಸ್ಪೂನಷ್ಟು ಮೆಂತೆಕಾಳನ್ನ 1 ಗ್ಲಾಸ್ ನೀರಿಗೆ ಹಾಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಆ ನೀರು ಮತ್ತು ಮೆಂತೆಕಾಳನ್ನ ಕುಡಿತೀನಿ. ಅದರಿಂದ ನಮ್ಮಲ್ಲಿ ಮೆಂತೆಕಾಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ನಮ್ಮ ಮನೆಯವರಿಬ್ಬರು ಕುಡಿತೀವಿ. ಜೊತೆಗೆ ಸಬ್ಜಾ ನೀರು ಕೂಡ, ಸಬ್ಜಾ ಸೀಡ್ಸ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟಿರ್ತೀನಿ, ಬೆಳಗ್ಗೆ ಮನೆಯವರೆಲ್ಲರೂ ಕುಡಿತೀವಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಅಗಸೆ ಬೀಜ, ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ. ನಾನು ಹಾಗೆ ಅದನ್ನ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ. ಈ ಅಗಸೆ ಬೀಜದ ಜೊತೆಗೆ ಅಗಸೆ ಆಯಿಲ್ ಕೂಡ ಇದೆ, ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಕೂಡ ಇದೆ ನನ್ನ ಹತ್ರ. ಇವೆರಡನ್ನು ಬಳಸ್ಬಿಟ್ಟು ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ. ಪ್ರತಿದಿನ ಕುಡಿಯಲ್ಲ, ವಾರಕ್ಕೊಂದು 3 ದಿನನಾದರೂ ಕುಡಿತೀನಿ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋನ ಮಾಡಿದ್ದೀನಿ, ಮ್ಯಾಜಿಕಲ್ ಮಜ್ಜಿಗೆ ಅಂತ. ಕ್ಯಾನ್ಸರ್ನ ತಡೆಯುವಂಥ ಶಕ್ತಿ ಅಗಸೆ ಮಜ್ಜಿಗೆಗೆ ಇದೆ, ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಜೇನುತುಪ್ಪ. ಪ್ರತಿದಿನ 1 ಸ್ಪೂನಷ್ಟು ಜೇನುತುಪ್ಪನ ನೀವು ತಿನ್ನಿ, ಮಕ್ಕಳಿಗೂ ಕೊಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ನೆನಪಿರಲಿ, ಶುದ್ಧವಾದ ಜೇನುತುಪ್ಪ ಮಾತ್ರನೇ ಬಳಸಬೇಕು. ನೆಕ್ಸ್ಟ್ ಶುದ್ಧವಾದ ನಾಟಿ ಹಸುವಿನ ತುಪ್ಪ, A2 ಕೌ ಗೀನ ಪ್ರತಿದಿನ 1 ರಿಂದ 2 ಸ್ಪೂನಷ್ಟು ಬಳಸ್ಬೋದು ಒಬ್ರೊಬ್ರಿಗೆ. ಮಕ್ಕಳಿಗೂ ಬಳಸಿ, ನೀವು ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕೆಟ್ಟ ಕೊಲೆಸ್ಟ್ರಾಲ್ ಬರಲ್ಲ. ನೆನಪಿರಲಿ, ನಾಟಿ ಹಸುವಿನ ತುಪ್ಪ ಮಾತ್ರನೇ ಬಳಸಬೇಕು. ನೆಕ್ಸ್ಟು ತೆಂಗಿನಕಾಯಿ ತುರಿ. ಕಾಯಿ ತುರಿನ ನಾನು ಈ ರೀತಿ ತುರಿದು ಇಟ್ಕೊಬಿಡ್ತೀನಿ. ಹಾಗೆ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಅದು ಹಾಳಾಗ್ತಾ ಇರುತ್ತೆ. ಈ ಥರ ತುರಿದು ಇಟ್ಕೊಂಡ್ರೆ ನಿಮಗೆ 1 ವಾರನಾದರೂ ಚೆನ್ನಾಗಿರುತ್ತೆ. ಎಲ್ಲ ಪಲ್ಯಕ್ಕೂ, ಸಾಂಬಾರಿಗೂ, ಗೊಜ್ಜಿಗೂ ಇಮಿಡಿಯೇಟಾಗಿ ಹಾಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ನಾನು ಸ್ವಲ್ಪ ಹೆಚ್ಚಾಗಿ ತೆಂಗಿನ ತುರಿನ ಬಳಸ್ತೀನಿ. ನೆಕ್ಸ್ಟ್ ನನ್ನ ಕ್ಯಾಲ್ಶಿಯಂ ಪೌಡರ್, ಬಿಳಿ ಎಳ್ಳು, ಸಾವಯವ ಬೆಲ್ಲ, ಅವೆರಡೇ. ಎಳ್ಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ.
ಈ ಥರ ಪೌಡರ್ ಆಗುತ್ತೆ. ಲಡ್ಡು ಮಾಡ್ಬೋದು, ಆದರೆ ಮಕ್ಕಳು ಲಡ್ಡು ಜಾಸ್ತಿ ತಿಂತಾ ಇದ್ದಾರೆ, 2-3 ಲಡ್ಡು ತಿಂತಾರೆ ದಿನಕ್ಕೆ. ಆವಾಗ ಕ್ಯಾಲ್ಶಿಯಂ ಜಾಸ್ತಿ ಆಗಿಬಿಡುತ್ತೆ, ಹೀಟ್ ಕೂಡ ಆಗುತ್ತೆ ಬಾಡಿ. ಅದಕ್ಕೋಸ್ಕರ ಈ ಥರ ಪೌಡರ್ ಮಾಡಿ ಇಟ್ಕೋತೀನಿ. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಕಾಯಿ ತುರಿ ಇರುತ್ತಲ್ವ, ಸ್ವಲ್ಪ ಕಾಯಿ ತುರಿಗೆ ಈ ಪೌಡರ್ನ 1 ಸ್ಪೂನ್ ಹಾಕ್ಬಿಟ್ಟು ಕೊಡ್ತೀನಿ, ಒಂದು ಹಣ್ಣು ಕೊಡ್ತೀನಿ. ಅಲ್ಲಿಗೆ ಸ್ನ್ಯಾಕ್ಸ್ ಮುಗ್ದೋಗ್ಬಿಡುತ್ತೆ. ಬಿಳಿ ಎಳ್ಳು ಬದಲು ಕಪ್ಪು ಎಳ್ಳು ಕೂಡ ಬಳಸ್ಬೋದು. ಯಾವಾಗಲೂ ಇದೇ ಪೌಡರ್ ಅಂತಲ್ಲ, ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಉಪ್ಪು ಯಾವಾಗಲೂ ಚೆನ್ನಾಗಿರೋದು ತೊಗೊಳ್ಳಿ. ನಾನು ಸೈಂಧವ ಲವಣನ ಬಳಸ್ತೀನಿ. ಅನ್ರಿಫೈನ್ಡ್ ಸೀ ಸಾಲ್ಟ್ ಕೂಡ ಬಳಸ್ಬೋದು. ನಾನು ಹೆಚ್ಚಾಗಿ ಇವಾಗ ಸೈಂಧವ ಲವಣನೇ ಬಳಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸೀ ಸಾಲ್ಟಲ್ಲೂ ತುಂಬ ರೀತಿಯ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆ, ನ್ಯಾನೋ ಪಾರ್ಟಿಕಲ್ಸ್ ಇದೆಯಂತೆ. ಅದಕ್ಕೋಸ್ಕರ ಈ ಸೈಂಧವ ಲವಣನೇ ಬೆಸ್ಟ್ ಅನ್ನಿಸ್ತು. ನಾನು ಬಳಸ್ತಾ ಇರೋದು ಆರೋಗ್ಯ ದಾನ್ ಅವ್ರದ್ದು. ಆಲ್ಮೋಸ್ಟ್ ಒಂದು 6 ವರ್ಷದಿಂದನೂ ಬಳಸ್ತಾ ಇದ್ದೀನಿ. ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಬಿಗ್ ಬಾಸ್ಕೆಟಲ್ಲೆಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ರಿಫೈನ್ಡ್ ಆಯಿಲ್ಸು, ಪಾಮ್ ಆಯಿಲ್ಸ್ನ ದಯವಿಟ್ಟು ಬಳಸಬೇಡಿ. ಗಾಣದ ಎಣ್ಣೆಗಳನ್ನ ಬಳಸಿ. ಎತ್ತು ಗಾಣದ ಎಣ್ಣೆ, ವುಡ್ ಪ್ರೆಸ್ಡ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಬಳಸಿ. ನಾನು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ ಇಷ್ಟು ಎಣ್ಣೆಗಳನ್ನ ಬಳಸ್ತೀನಿ. ಒಂದೊಂದು ತಿಂಗಳು ಒಂದೊಂದನ್ನು ಬಳಸ್ತೀನಿ. ಡೀಪ್ ಫ್ರೈಗೆ ಶೇಂಗಾ ಎಣ್ಣೆನೇ ಬಳಸ್ತೀನಿ. ನಿಮ್ಮೂರಲ್ಲಿ ಗಾಣದ ಶಾಪ್ ಇದ್ದೇ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಗಾಣದ ಎಣ್ಣೆ ತೊಗೊಂಡು ಬಳಸಿ. ಒಂದು 100 ರೂಪಾಯಿ ಜಾಸ್ತಿ ಇರುತ್ತೆ. ಆ 100 ರೂಪಾಯಿ ಮುಖ ನೋಡಿಕೊಂಡ್ರೆ ನಿಮ್ಮ ಆರೋಗ್ಯ ಕೆಟ್ಟ ಮೇಲೆ 1000 ರೂಪಾಯಿ ಖರ್ಚಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಲ್ಲೂ ಒಂದು ಮನವಿ: ಉಪ್ಪು, ಖಾರ, ಅರಿಶಿನ, ತುಪ್ಪ, ಜೇನುತುಪ್ಪ, ಎಣ್ಣೆ ಇಷ್ಟು ಪದಾರ್ಥಗಳನ್ನ ದಯವಿಟ್ಟು ಒಳ್ಳೆಯದನ್ನು ಬಳಸಿ. 100% ಶುದ್ಧವಾಗಿರುವಂಥದ್ದು, ಕಲಬೆರಕೆ ಇಲ್ದಲೇ ಇರೋವಂಥದ್ದು ಮಾತ್ರನೇ ಬಳಸಿ. ಆಗ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಅಡುಗೆ ಮನೆಯ ಆಯುಧಗಳನ್ನ ನಿಮ್ಗೆ ಇಷ್ಟ ಆಯಿತಾ? ಸ್ವಲ್ಪನಾದರೂ ಯೂಸ್ಫುಲ್ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋ, ಪಕ್ಕದಲ್ಲಿರೋ ಕಂಟೆಂಟ್ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.